ನನ್ನನ್ನು ಸೇರಿ ಎಲ್ಲ ದಲಿತ ಸಂಘಟನೆಗಳ ನಾಯಕರು ಕೂಡ ಕಾಂಗ್ರೆಸ್ಸನ್ನು ಸರಾಸಗಟಾಗಿ ಬೆಂಬಲಿಸಿದ್ದೀವಿ. ನಾನು ಕೂಡ KPCC ಆಫೀಸ್ಗೆ ಹೋಗಿ ಬೆಂಬಲನ ವ್ಯಕ್ತಪಡಿಸಿದ್ವಿ. ನಮ್ಮ ರಾಜ್ಯ ಇವತ್ತೇನು ರಾಜ್ಯನ ಆಳ್ತಾ ಇದ್ದಾರೆ ಅವ್ರ ಜೊತೆ ಚರ್ಚೆಗಳು ಕೂಡ ನಡೆದಿದ್ದಾವೆ. ನಾವು ಹೇಳಿದಂಥ ಕಂಡೀಷನ್ ಇಷ್ಟೇ, ಸಂವಿಧಾನವನ್ನು ಯಾರು ಉಳಿಸ್ತಾರೋ ಅವರಿಗೆ ನಮ್ಮ ಬೆಂಬಲ. 11,500 ಕೋಟಿ ನಿಮ್ಮದು ಕಡಿತ ಆಗುತ್ತೆ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಘೋಷಣೆ ಆಗುತ್ತೆ, ಅದಕ್ಕೇನು ಅನ್ಸಲ್ವಾ? ಏನಿಲ್ಲ 11,000. ನಾನು ಇನ್ನೊಂದು ಏನಂದರೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಈ ಆಳಿರ್ತಕ್ಕಂಥ ಯಾವುದೇ ಪಕ್ಷಗಳು ನಮ್ಮ ಪರವಾಗಿಲ್ಲ, ಇದನ್ನು ಕೂಡ ತಿಳ್ಕೋಬೇಕು ನಾವು. ಯಾಕೆಂದರೆ ನನ್ನನ್ನು ಸೇರಿ ಎಲ್ಲರೂ SCP TSP ಹೋರಾಟ ಮಾಡಿದಂಥ ನಾಯಕರು ಎಲ್ಲರೂ ಇಲ್ಲಿದ್ದೀವಿ ರಾಜ್ಯದಲ್ಲಿ. SCP TSP ಕಾನೂನು ಆಂಧ್ರದಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಎರಡನೇ ದೇಶದಲ್ಲಿ ಇಲ್ಲ. ಮೋದಿಯವ್ರಿಗೆ ಏನೋ ತಾಕತ್ತಿದ್ರೆ, ಏನು ಸಮಾಜ ಕಲ್ಯಾಣ ಮಂತ್ರಿಗಳೇನೋ ಇದ್ದಾರೆ ಕೇಂದ್ರದಲ್ಲಿ, ಅವ್ರಿಗೇನೋ ತಾಕತ್ತಿದೆ ರಾಜ್ಯಕ್ಕೆ ಇಡೀ ದೇಶಕ್ಕೆ SCP TSP ಕಾನೂನನ್ನು ತರಲಿ. ಒಂದು ಇಲ್ಲಿ ಕರ್ನಾಟಕದಲ್ಲಿ ತಂದಂಥ SCP TSP ಕಾನೂನನ್ನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ತಂದಂಥದ್ದು ಇವತ್ತು 72,000 ಕೋಟಿಯನ್ನು ನಮ್ಗೆ ವಂಚಿಸಿದ್ದಾರೆ, ಡೈವರ್ಟ್ ಆಗಿದೆ. ಇದನ್ನು ಯಾರನ್ನ ಕೇಳಬೇಕು? ಇದು ನಮ್ಮ ಪರ ಅಂತನಾ? ಹಿಂದಿದ್ದ ಸರ್ಕಾರ 10,000 ಕೋಟಿ ಡೈವರ್ಟ್ ಮಾಡಿದ್ರೆ, ಈಗಿನ ಸರ್ಕಾರ 11,700 ಕೋಟಿ ಡೈವರ್ಟ್ ಮಾಡಿದ್ದಾರೆ. ಈಗ SCP TSP ಕಾನೂನು ನಮ್ಮ 10% ಅಷ್ಟೇ ನಮ್ಗೆ ಉಪಯೋಗ ಆಗುತ್ತೆ, 90% ನಮ್ಗೆ ಉಪಯೋಗ ಆಗಲ್ಲ. ಇನಾಮ್ ಲ್ಯಾಂಡ್ಸು ನಮ್ಮ ಜೊತೆ ಅದು ಸೇರಿಲ್ಲ. ಈಗ ಅಟ್ರಾಸಿಟಿನೂ ಅಷ್ಟೇ, ಇಲ್ಲಿನ ಶಿಕ್ಷೆ ಪ್ರಮಾಣ 1.3%, UP ನಲ್ಲಿ 54% ಇದೆ. ಇದಕ್ಕೆ ಯಾರು ಕಾರಣ? ಸರ್ಕಾರನೇ ಕಾರಣ. ಇನ್ನು ಮತ್ತಷ್ಟು ಸರ್ಕಾರ ನಮ್ಮ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೇವೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೂ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋಂಥ ಮತ್ತೊಂದು ಸ್ಪಷ್ಟವಾಗಿ ಹೇಳಬೇಕು. ದಿವಸ ನಾವು ಹೊಸಕೋಟೆ ತಾಲೂಕಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಾವು KAB ಸರ್ಕಲ್ನಿಂದ ಮೆರವಣಿಗೆ ಮುಖಾಂತರ ಏನು ನಮ್ಮ ವಿಜಯೋತ್ಸವವನ್ನು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಕಲಾ ತಂಡಗಳ ಜೊತೆಯಲ್ಲಿ ಹೊಸಕೋಟೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾರ್ಗವಾಗಿ ಬಂದು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಇದಕ್ಕೆ ಈ ಹಿಂದೆಯೇ ನಾವು ಇದನ್ನು ಮಾಡಬೇಕಾಗಿತ್ತು. ನಾವೆಲ್ಲೋ ಚಳುವಳಿಗಳು ಕೆಲವು ಕಡೆ ನಾವೆಲ್ಲೋ ಬೆಂಗಳೂರು ಆ ಭಾಗದಲ್ಲಿ ಮಾಡ್ತಾಯಿದ್ದಂಥ ಈ ಒಂದು ಕಾರ್ಯಕ್ರಮವನ್ನು ಈಗ ತಾಲೂಕು ಮಟ್ಟಗಳಲ್ಲಿ ತಂದಿದ್ದೀವಿ. ಅದು ಈಗ ನಮ್ಮ ಹಿರಿಯರು ಹೇಳ್ದಂಗೆ ಹಳ್ಳಿ ಮಟ್ಟಕ್ಕೆ ಹೋಗಬೇಕು, ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ದಲಿತ ಸಮುದಾಯಕ್ಕೆ, ವಿದ್ಯಾರ್ಥಿನಿಯರಿಗೂ ಮತ್ತು ದಲಿತ ಸಮುದಾಯಕ್ಕೆ ತಲುಪುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಈಗ ನಾವು ಇಲ್ಲಿ ಹೊಸಕೋಟೆಯಲ್ಲಿ ಪ್ರಾರಂಭಿಸಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡೋಗಿ ನಾವು ಏನು ನಮ್ಮ ಇತಿಹಾಸ ಮುಚ್ಚೋಗಿತ್ತೋ ಆ ಇತಿಹಾಸನ ನಮ್ಗೆ ಬಾಬಾ ಸಾಹೇಬರು ತೆರೆದಿಟ್ಟವ್ರೆ, ಅದನ್ನು ಎಲ್ಲರಿಗೂ ಸ್ವಲ್ಪ ಅಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮ್ಮೆಲ್ಲರ ಜೊತೆ ನಮ್ಮ ಎಲ್ರಿಗೂ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಜೈ ಭೀಮ್ ವಂದನೆಗಳು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಹೊಸಕೋಟೆ ತಾಲೂಕಿನ ದಲಿತ ಪರ ಸಂಘಟನೆಗಳಿಂದ ಎಲ್ಲ ನಮ್ಮ ಹಿರಿಯರು ಸೇರಿಕೊಂಡು ಇವತ್ತು 1818ರಲ್ಲಿ ನಡೆದಂಥ ಭೀಮಾ ಕೋರೆಗಾಂವ್ನ ವಿಜಯೋತ್ಸವವನ್ನು ನಾವು ಪ್ರಪ್ರಥಮ ಬಾರಿಗೆ ಹೊಸಕೋಟೆಯಲ್ಲಿ ನಾವು ಹೊಸ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಇದು ಈಗ ಅದು ಅದ್ದೂರಿಯಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಪ್ರಾರಂಭ. ಇನ್ನು ಮುಂದಿನ ದಿನಗಳಲ್ಲಿ ಬರೋ ವರ್ಷದಲ್ಲಿ ನಮ್ಮ ದಲಿತ ಸಮುದಾಯ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು 60,000 ಜನಸಂಖ್ಯೆ ಇದೆ. ಅದರಲ್ಲಿ 30 ಭಾಗವನ್ನು ಸೇರಿಸಿ ನಾವು ಬರೋ ವರ್ಷದಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ವಿಜಯೋತ್ಸವವನ್ನು ಮಾಡ್ತೇವೆ. ಯಾಕಂದರೆ ಇದ್ರ ಬಗ್ಗೆ ಇನ್ನೂ ನಮ್ಮ ಯುವಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಇದನ್ನು ನಾವು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು 3 ತಿಂಗಳು ಮುಂಚಿತವಾಗಿ ಎಲ್ಲ ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಬರೋ ವರ್ಷದಲ್ಲಿ ಸುಮಾರು 15-20 ಸಾವಿರ ಜನ ಸೇರಿಸಿ ನಾವು ಈ ವಿಜಯೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ಯಾಕಂದರೆ ಇದು ನಮ್ಮದೊಂದು ಇತಿಹಾಸ. ಇದು ಯಾಕಂದರೆ 500 ಮಹಾರ್ ಸೈನಿಕರು ಸೇರಿಕೊಂಡು 30,000 ಜನ ಸದೆಬಡಿಯೋದಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ. ಆದ್ದರಿಂದ ಇಂಥ ವಿಜಯೋತ್ಸವ ನಾವು ಇದು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಗೆ ಮಾಡ್ತೇವೆ ಹೇಳ್ತಾ ನನಗೆ ಈ ಮಾತು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಜೈ ಭೀಮ್, ಜೈ ಭಾರತ್.